ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MP ಸೂಪರ್ ಕಿಚನ್. ಫ್ರೆಂಡ್ಸ್, ಇವತ್ತು 6 ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ಓಟ್ಸಿಂದ ಸಿರಿಲ್ಯಾಕ್ ಮಾಡೋದು ಹೇಗೆ ಅಂತ ಹೇಳಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಮೊದಲಿಗೆ ಓಟ್ಸನ್ನು ರೋಲ್ಡ್ ಓಟ್ಸ್ ತೊಗೊಂಡಿದ್ದೀನಿ. ನಾವು ಮಸಾಲ ಓಟ್ಸು ಆ ಥರ ಎಲ್ಲ ತೊಗೊಂಡ್ರೆ ಚೆನ್ನಾಗಿರಲ್ಲ. ನಾವಿಲ್ಲಿ ರೋಲ್ಡ್ ಓಟ್ಸೇ ತೊಗೋಬೇಕಾಗತ್ತೆ. ಆರ್ಗ್ಯಾನಿಕ್ ಆ ಥರ ಸಿಕ್ಕರೆ ಇನ್ನೂ ಒಳ್ಳೆಯದು. ಇವಾಗ ನಾನಿಲ್ಲಿ 1 ಕಪ್ ಓಟ್ಸ್ ತೊಗೊಂಡಿದ್ದೀನಿ. ಇದನ್ನು ಹುರ್ಕೋತಾ ಇದ್ದೀನಿ. ಲೋ ಟು ಮೀಡಿಯಮ್ ಫ್ಲೇಮ್ನಿಂದ ಹುರ್ಕೊಂಡ್ರೆ ಸಾಕಾಗತ್ತೆ. ಒಂದು 5ರಿಂದ 6 ನಿಮಿಷ ಹುರ್ಕೋಬೇಕಾಗತ್ತೆ. ಚೆನ್ನಾಗಿ ಅದು ಬಿಸಿ ಆಗಬೇಕು. ಓಟ್ಸು ಒಂದೊಂದು ಸರಿ ಮಕ್ಕಳಿಗೆ ಏನಾಗುತ್ತೆ, ನಾವು ರೈಸ್ ಶುರು ಮಾಡ್ತೀವಲ್ಲ, ರೈಸ್ನಿಂದ ಗಂಜಿ, ಅನ್ನದ ಗಂಜಿ ಎಲ್ಲ ಕೊಡ್ತೀವಲ್ಲ, ಅದು ಒಂದೊಂದು ಸರಿ ಅವ್ರಿಗೆ ಹೊಟ್ಟೆ ಕಟ್ದಂಗೆ ಆಗುತ್ತೆ. ಆಗ್ತಾನೆ ಏನೋ ತಿಂತಿರ್ತಾರಲ್ಲ, ಕಾನ್ಸ್ಟಿಪೇಷನ್ ಆಗುತ್ತೆ. ನನ್ನ ಮಗು ಕೂಡ ಹಂಗೆ ಆಗಿತ್ತು. ಸೊ ಡಾಕ್ಟರ್ ಹೇಳಿದ್ರು ಓಟ್ಸ್ನ ಯೂಸ್ ಮಾಡಿ ಸ್ವಲ್ಪ ಕಾನ್ಸ್ಟಿಪೇಷನ್ ಆಗಲ್ಲ ಅಂಥೇಳಿ. ಆವತ್ತಿಂದ ನಾನು ಟ್ರೈ ಮಾಡೋಣ ಅಂತ ಹೇಳಿ ನಾನು ಮಾಡಿದಾಗ ಸೊ ನನ್ನ ಮಗುವಿಗೆ ಸೆಟ್ ಆಯಿತು. ಹಾಗಾಗಿಬಿಟ್ಟು ನಿಮಗೂ ಮಾಡಿ ತೋರಿಸೋಣ ಅಂತ ಹೇಳಿ ನಾನು ಇಲ್ಲಿ ಮಾಡ್ತಾಯಿದ್ದೀನಿ. ಈ ರೀತಿ ಚೆನ್ನಾಗಿ ಸ್ವಲ್ಪ ಕೈ ಆಡ್ತಾ ಹುರ್ಕೋಬೇಕಾಗತ್ತೆ. ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರುತ್ತೆ. ಆಮೇಲೆ ನ್ಯೂಟ್ರಿಯೆಂಟ್ಸ್ ತುಂಬ ಚೆನ್ನಾಗಿರುತ್ತೆ. ಗಟ್ ಹೆಲ್ತ್ಗೂ ತುಂಬ ಚೆನ್ನಾಗೇ ಇರುತ್ತೆ. ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಇರುತ್ತೆ ಇದರಲ್ಲಿ. ಮಗುವಿಗೆ ತುಂಬಾ ಒಳ್ಳೆಯದು. ಸ್ಟಾರ್ಟಿಂಗ್ 6 ತಿಂಗಳು ಆದಮೇಲೆ ನಾವು ಇದನ್ನು ಕೊಡ್ಬೋದು. ಇದನ್ನು ಕೂಡ ಬೇಗ ಡೈಜೆಸ್ಟ್ ಆಗುತ್ತೆ. ಆಮೇಲೆ ಐರನ್ ಜಾಸ್ತಿ ಇರುತ್ತೆ ಇದರಲ್ಲಿ. ಹಾಗಾಗಿಬಿಟ್ಟು ಮಕ್ಕಳಿಗೆ ಕೊಡೋದು ತುಂಬಾ ಒಳ್ಳೆಯದು. ನೋಡಿ, ಈ ರೀತಿ ಲೈಟ್ ಕಲರ್ ಚೇಂಜ್ ಆಗುತ್ತೆ. ಆವಾಗ ನಾನಿಲ್ಲಿ ಆಫ್ ಮಾಡಿ ತಣ್ಣಗಾಗಕ್ಕೆ ಇಟ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಇದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೋಬೇಕು. ನಾವಿಲ್ಲಿ 6 ತಿಂಗಳು ಮಗುಗೆ ಸ್ಟಾರ್ಟ್ ಮಾಡಿದರೆ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿಕೊಂಡು ಇದನ್ನು ಜರಡಿ ಇಟ್ಕೊಂಡು ಬಳಸ್ಬೋದು. ನಾನಿಲ್ಲಿ ನನ್ನ ಮಗು ಈಗಾಗಲೇ 10 ತಿಂಗಳು, ಹಾಗಾಗಿ ನಾನಿಲ್ಲಿ ಸ್ವಲ್ಪ ಕೋರ್ಸಾಗಿ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ನಾನು ಒಂದು ಏರ್ ಟೈಟ್ ಕಂಟೈನರ್ ಅಥವಾ ಗ್ಲಾಸ್ ಕಂಟೈನರಲ್ಲಿ ಹಾಕಿ ನಾವಿದನ್ನು ಬಳಸ್ಕೋಬೋದು. ಇವಾಗ ನಾನಿಲ್ಲಿ ಗಂಜಿ ಮಾಡೋದು ಹೇಗೆ ಅಂತ ಹೇಳಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಇದು ಫ್ರಿಡ್ಜಲ್ಲಾದರೂ ಇಟ್ಕೋಬೋದು, ಹೊರಗಡೆ ಆದರೂ ಇಡ್ಬೋದು. 1 ತಿಂಗಳವರೆಗೂ ಫ್ರೆಶ್ ಆಗಿರುತ್ತೆ. ಇವಾಗ ಸಿರಿಲ್ಯಾಕ್ ಮಾಡಲಿಕ್ಕೆ ಒಂದು ಸಾಸ್ಪ್ಯಾನ್ಗೆ 3/4 ಕಪ್ನಷ್ಟು ನಾನಿಲ್ಲಿ ನೀರು ಬಳಸ್ಕೊತಾ ಇದ್ದೀನಿ. ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಕೂಡ ತುಂಬ ಒಳ್ಳೆಯದು ಮಕ್ಕಳಿಗೆ. ವೇಟ್ ಗೇನ್ ಆಗೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಪೌಡರ್ ಹಾಕ್ಕೊಂಡಿದ್ದೀನಿ. ನಾನು ಇದನ್ನು ಹೇಗೆ ಮಾಡೋದು ಅಂತ ಲಾಸ್ಟ್ ಟೈಮು ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಇವಾಗ ನಾನಿಲ್ಲಿ 2 ಚಮಚದಷ್ಟು ಓಟ್ಸ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಆದಮೇಲೆ ಬೇಕಾದ್ರೆ ನೀವು ಸ್ಟವ್ ಆನ್ ಮಾಡಿಕೊಂಡ್ರೆ ಒಳ್ಳೆಯದು. ಇಲ್ಲಾಂದರೆ ಒಂದೊಂದ್ಸರಿ ಏನಾಗ್ಬಿಡುತ್ತೆ, ನೀರು ಕಾದಾಗಿ ನಾವು ಓಟ್ಸ್ ಪುಡಿ ಹಾಕೊಂಡ್ಬಿಟ್ರೆ ಸ್ವಲ್ಪ ಗಂಟಾಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಕೈಯಾಡಿದ್ರೆ ಸರಿಯಾಗುತ್ತೆ. ಇದನ್ನು ಸ್ವಲ್ಪ ಆದಷ್ಟು ಬೇಗ ನಾವು ಆವಾಗವಾಗ ಕೈಯಾಡ್ತಾ ಇರಬೇಕು. ಆವಾಗ ತಳ ಹಿಡಿಯಲ್ಲ. ನಾವಿಲ್ಲಿ ಡೇಟ್ಸ್ ಪೌಡರ್ ಕೂಡ ಬಳಸ್ಬೋದು. ಹುಡುಗಿ ತೋರಿಸ್ತೀನಲ್ಲ, ಈ ಕನ್ಸಿಸ್ಟೆನ್ಸಿ 6 ತಿಂಗಳು ಮಗುವಿಗೆ, ಅಂದರೆ ಸ್ಟಾರ್ಟಿಂಗಲ್ಲಿ ನಾವು ಕೊಡ್ತೀವಲ್ಲ ಆ ಮಗುವಿಗೆ ಈ ರೀತಿ ಕೊಡಬೇಕಾಗುತ್ತೆ. ನೆಕ್ಸ್ಟು ಸ್ವಲ್ಪ ಮೀಡಿಯಮ್ ಕನ್ಸಿಸ್ಟೆನ್ಸಿ ಅಂದರೆ ಸ್ವಲ್ಪ ಹಾಕಿದಾಗ ಸ್ವಲ್ಪ ಲೈಟಾಗಿ ಸ್ವಲ್ಪ ಮಂದಗಾದರೆ ಅದು 7ರಿಂದ 8 ತಿಂಗಳು ಮಗುವಿಗೆ ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಈ ಹಿಟ್ಟು ಜರಡಿ ಹಿಡಿಯೋದು ಬೇಡ ಅಂದರೆ ಈ ರೀತಿ ಗಂಜಿ ಆದಮೇಲೆ ಇದನ್ನು ನಾವಿಲ್ಲಿ ಫಿಲ್ಟ್ರ್ ಮಾಡಿಕೊಂಡ್ರೆ ಸರಿ ಆಗುತ್ತೆ. ಸೊ 6-7 ತಿಂಗಳಿಗೆ ಬೇಕಾದ್ರೆ ನೀವು ಫಿಲ್ಟ್ರ್ ಮಾಡಿ ಆಮೇಲೆ ಹಾಗೆ ಕೊಡಲಿಕ್ಕೆ ಸರಿಯಾಗುತ್ತೆ. ಈಗ ನಾನಿಲ್ಲಿ ಚೆನ್ನಾಗಿ ಕುದಿ ಬರೆಸ್ತಾ ಇದ್ದೀನಿ. ನನ್ನ ಮಗು 10 ತಿಂಗಳಾಗಿರೋದ್ರಿಂದ ನಾನಿಲ್ಲಿ ಇನ್ನೂ ಸ್ವಲ್ಪ ತಿಕ್ಕಾಗಿ ಸ್ವಲ್ಪ ದಪ್ಪ ಕೊಡ್ತಾ ಇದ್ದೀನಿ. ನೋಡಿ, ನನಗೆ ಕನ್ಸಿಸ್ಟೆನ್ಸಿ ಬೇಕಾಗಿರೋದು ಈ ರೀತಿ ಇರುತ್ತೆ. ಸೊ ಹಾಗಾಗ್ಬಿಟ್ಟು ನಾನಿಲ್ಲಿ ಈ ಕನ್ಸಿಸ್ಟೆನ್ಸಿ ಬಂದಷ್ಟು ನಾನಿಲ್ಲಿ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇದು ಬರೀ ಓಟ್ಸ್ ಒಂದೇ ಕೊಡ್ತಾರೆ. ನಾವು ಇದಕ್ಕೆ ಬಾಳೆಹಣ್ಣಾಗಲಿ, ಸೇಬಣ್ಣಾಗಲಿ ಅಥವಾ ಯಾವ ಫ್ರೂಟ್ ಬೇಕಾದ್ರೂ ನಾವಿಲ್ಲಿ ಆ್ಯಡ್ ಮಾಡಿ ಕೊಡ್ಬೋದು. ಮಗುವಿಗೆ ಯಾವ ರೀತಿ ಇಷ್ಟ ಆಗುತ್ತೋ ಹಾಗೆ ಕೊಡ್ಬೋದು. ಇದು ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿನೇ ಆಗುತ್ತೆ. ನೋಡಿಕೊಂಡು ನೀವು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಓಟ್ಸಿಂದ ಸಿರಿಲ್ಯಾಕ್ ಹೇಗೆ ಮಾಡೋದು ಅಂತ. ಮತ್ತೊಂದು ಈಸಿ ರೆಸಿಪಿಯೊಂದಿಗೆ ಮತ್ತೆ ಬೇಗ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.